ಸತ್ಯಧರ್ಮರತಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವರ್ಷ ಭವಿಷ್ಯ ಅಂದ್ರೆ 2026 ಭವಿಷ್ಯ ಹೇಗಿದೆ ಅಂದ್ರೆ ಈ ಕಂಪ್ಲೀಟ್ ಇಯರ್ ಅಲ್ಲಿ ಎಲ್ಲಾ ರಾಶಿಗಳ ಮೇಲೂ ಕೂಡ ಗ್ರಹಗಳ ಒಂದು ಪ್ರಭಾವ ಹೇಗ್ ಬೀಳ್ತಿದೆ ಅನ್ನೋದ್ರ ಬಗ್ಗೆ ನಾವೀಗ ಮಾತಾಡೋಣ. ಮೊದಲನೇದಾಗಿ ಗ್ರಹಗಳ ಒಂದು ಚಲನೆ, ಈ ವರ್ಷದಲ್ಲಿ ಯಾವ್ಯಾವ ಗ್ರಹ ಯಾವ ಸ್ಥಾನಮಾನದಲ್ಲಿ ಕೂತಿದೆ ಅನ್ನೋದನ್ನ ಗಮನಿಸೋದಾದ್ರೆ ನೋಡಿ, ಮೊದಲನೇದು ಶನಿ ಗ್ರಹ ಅಂತ ತಗೊಳ್ಳೋಣ. ಶನಿ ಗ್ರಹ ಪೂರ್ತಿ ವರ್ಷಗಳಂದು 2026 ಕಂಪ್ಲೀಟ್ ಆಗಿ ಮೀನ ರಾಶಿನಲ್ಲಿ ಇದ್ದು ಕೆಲವೊಂದು ಚೇಂಜಸ್ ಇದೆ ಅದರಲ್ಲಿ. ಅದೇನಪ್ಪಾ ಅಂತಂದ್ರೆ ನೋಡಿ, ಮಾರ್ಚ್ 7ನೇ ತಾರೀಕಿಂದ 13ನೇ ತಾರೀಕು ತನಕ ಅಸ್ತಂಗತನಾಗ್ತಾನೆ. ತದನಂತರ ಜುಲೈ 27ನೇ ತಾರೀಕಿಂದ ಡಿಸೆಂಬರ್ 11ನೇ ತಾರೀಕು ತನಕ ತನ್ನ ಹಿಮ್ಮುಖ ಸಂಚಾರನ ಬೆಳೆಸ್ತಾನೆ. ಅದು ಬಿಟ್ರೆ ಇನ್ನ ವರ್ಷ ಪೂರ್ತಿಯಾಗಿ ಮೀನ ರಾಶಿನಲ್ಲಿ ತನ್ನ ಸಂಚಾರನ ಬೆಳೆಸ್ತಾನೆ. ಇನ್ನ ರಾಹುಗ್ರಹ ಅಂತ ನೋಡಿದಾಗ ರಾಹುಗ್ರಹ ಕೂಡ ನವೆಂಬರ್ 2026 ನವೆಂಬರ್ ತನಕನೂ ಕೂಡ ಕುಂಭರಾಶಿನಲ್ಲೇ ಇರ್ತಾನೆ. ಆದ್ರೆ ಡಿಸೆಂಬರ್ 5ನೇ ತಾರೀಕು ಕುಂಭರಾಶಿಯಿಂದ ಮಕರ ರಾಶಿಗೆ ತನ್ನ ಪ್ರಯಾಣನ ಬೆಳೆಸಿ ಅದೇ ಮನೆಯಲ್ಲಿ 18 ತಿಂಗಳ ಕಾಲ ಅದೇ ಮನೆಯಲ್ಲಿ ಪ್ರಯಾಣನ ಬೆಳೆಸ್ತಾನೆ. ಇನ್ನು ಕೇತು ಗ್ರಹ ಅಂತ ಬಂದಾಗ ಕೇತು ಸಿಂಹ ರಾಶಿನಲ್ಲೇ 2026 ನವೆಂಬರ್ ತನಕ ಇದ್ದು ಡಿಸೆಂಬರ್ 5ನೇ ತಾರೀಕು ಸಿಂಹ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪ್ರಯಾಣನ ಬೆಳೆಸ್ತಾನೆ. ಮತ್ತೆ 18 ತಿಂಗಳ ಕಾಲ ಅದೇ ಮನೆಯಲ್ಲಿ ಸ್ಥಿರವಾಗಿ ಇರ್ತಾನೆ. ಇನ್ನು ಗುರುಗ್ರಹವು ಮಾರ್ಚ್ 11ನೇ ತಾರೀಕು ಮಿಥುನದಲ್ಲಿ ನೇರ ಸಂಚಾರಕ್ಕೆ ಬಂದು ಅದಾದ್ಮೇಲೆ ಜೂನ್ 2ನೇ ತಾರೀಕು ಮಿಥುನದಿಂದ ಕಟಕಗೆ ತನ್ನ ಪ್ರಯಾಣನ ಬೆಳೆಸ್ತಾನೆ. ತದನಂತರ ಜುಲೈ 14ರಿಂದ ಆಗಸ್ಟ್ 12ರವರೆಗೆ ಹಸ್ತಂಗತನಾಗಿರ್ತಾನೆ ಕಟಕ ರಾಶಿನಲ್ಲಿ. ಅದಾದ್ಮೇಲೆ ಅಕ್ಟೋಬರ್ 31ನೇ ತಾರೀಕು ಕಟಕದಿಂದ ಸಿಂಹ ರಾಶಿಗೆ ತನ್ನ ಪ್ರಯಾಣನ ಬೆಳೆಸ್ತಾನೆ. ಹಾಗೆ ಡಿಸೆಂಬರ್ 13ರಿಂದ ಮತ್ತೆ ತನ್ನ ಹಿಮ್ಮುಖ ಸಂಚಾರನ ಶುರು ಮಾಡ್ತಾನೆ. ಇವಿಷ್ಟು ಪ್ರಮುಖ ಗ್ರಹಗಳ ಒಂದು ಸಂಚಾರವಾಗಿರುತ್ತೆ. ಇನ್ನು ಬಾಕಿ ಗ್ರಹಗಳು ನೋಡಿ, ಕೆಲವು ಗ್ರಹಗಳು ತಿಂಗಳಿಗೆ ಒಮ್ಮೆ ಚೇಂಜ್ ಆದ್ರೆ, ಕೆಲವೊಂದು ಗ್ರಹಗಳು ಒಂದು 45 ಡೇಸ್ಗೆ ಅಥವಾ 21 ಡೇಸ್ ಇಂದ 30 ಡೇಸ್ಗೆ ಈ ರೀತಿ ಚೇಂಜ್ ಆಗೋದ್ರಿಂದ ಅದನ್ನ ನಾವು ಕನ್ಸಿಡರ್ ಮಾಡಿಲ್ಲ. ಹಾಗೆ ಯಾರಿಗೆಲ್ಲ ಗುರುಬಲ ಇರುತ್ತೆ ಈ ತಿಂಗಳಲ್ಲಿ ಅಂದ್ರೆ ಈ 2026 ನೋಡಕ್ ಹೋದ್ರೆ, ಯಾರಿಗೆಲ್ಲ ಗುರು 2ನೇ ಮನೆ, 5ನೇ ಮನೆ, 7ನೇ ಮನೆ, 9ನೇ ಮನೆ ಮತ್ತೆ 11ನೇ ಮನೆಯಲ್ಲಿ ಸಂಚಾರ ಮಾಡ್ತಿರ್ತಾನೋ ಅವರೆಲ್ಲರಿಗೂ ಕೂಡ ಗುರುಬಲ ಇರುತ್ತೆ. ಗುರುಬಲ ಇದ್ದಂತ ಸಮಯದಲ್ಲಿ ಮದುವೆ ಕಾರ್ಯಗಳು, ಗೃಹ ಪ್ರವೇಶಗಳು, ಈ ತರ ಒಳ್ಳೊಳ್ಳೆ ಕಾರ್ಯಗಳನ್ನ ಎಲ್ಲರೂ ಮಾಡ್ತಾರೆ. ಆದ್ರೆ ಕೆಲವು ಸಮಯ ಅಂದ್ರೆ ಜುಲೈ 14ರಿಂದ 12ರವರೆಗೆ ಹಸ್ತಂಗತನಾಗಿರ್ತಾನೆ. ಆ ಸಮಯದಲ್ಲಿ ಮಾತ್ರ ಶುಭ ಕಾರ್ಯ ಮಾಡೋದಕ್ಕೆ ನಿಷಿದ್ಧ ಅಂತ ಹೇಳ್ಬೋದು. 2026 ನಡೆಯುವಂತಹ ಕೆಲವು ಗ್ರಹಣಗಳ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ 4 ಗ್ರಹಣಗಳು ನಡೆಯುತ್ತೆ. 2 ಸೂರ್ಯಗ್ರಹಣ, 2 ಚಂದ್ರಗ್ರಹಣ ನಡೆಯುತ್ತೆ. ಅದ್ರೊಳಗಡೆ 3 ಗ್ರಹಣಗಳು ನಮ್ಮ ಭಾರತಕ್ಕೆ ಗೋಚಾರ ಇರೋದಿಲ್ಲ. ಅಂದ್ರೆ ಫೆಬ್ರವರಿ 17ನೇ ತಾರೀಕು ಸೂರ್ಯಗ್ರಹಣ ನಡೆಯುತ್ತೆ, ಅದು ಕೂಡ ಭಾರತದಲ್ಲಿ ಗೋಚಾರ ಇರೋದಿಲ್ಲ. ಹಾಗೆ ಆಗಸ್ಟ್ 12ನೇ ತಾರೀಕು ಕೂಡ ಒಂದು ಸೂರ್ಯಗ್ರಹಣ ನಡೆಯುತ್ತೆ, ಅದು ಕೂಡ ನಮ್ಮ ಭಾರತದಲ್ಲಿ ಗೋಚಾರ ಇರೋದಿಲ್ಲ. ಆದ್ರೆ ಅದೇ ಮಾರ್ಚ್ 3ನೇ ತಾರೀಕು ಚಂದ್ರಗ್ರಹಣ ನಡೆಯುತ್ತೆ, ಅದು ಗೋಚಾರ ಇರುತ್ತೆ ಭಾರತದಲ್ಲಿ. ಹಾಗೆ ಆಗಸ್ಟ್ 28ನೇ ತಾರೀಕು ಒಂದು ಗ್ರಹಣ ನಡೆಯುತ್ತೆ, ಅದು ಕೂಡ ನಮ್ಮ ಭಾರತದಲ್ಲಿ ಗೋಚಾರ ಇರೋದಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ, ಈ ವರ್ಷದಲ್ಲಿ ನೀವು ಏನೆಲ್ಲ ಕನಸುಗಳನ್ನ ಇಟ್ಕೊಂಡಿದ್ದೀರಾ, ಏನೆಲ್ಲ ಡ್ರೀಮ್ಸ್ ಇಟ್ಕೊಂಡಿದ್ರಿ, ಯಾವ್ದನ್ನ ನೀವು 2025 ನಲ್ಲಿ ನೀವು ನೆರವೇರಿಸ್ಕೊಳಕ್ಕಾಗಿಲ್ಲ, ಅದು ಎಲ್ಲರೂ ಕೂಡ 2026 ನಲ್ಲಿ ನೆರವೇರಿಸ್ಕೊಳ್ಳಿ ಅಂತ ಎಲ್ಲರಿಗೂ ಆಶಿಸ್ತಾ ನಾನೀಗ ಕಾರ್ಯಕ್ರಮನ ಶುರು ಮಾಡ್ತೀನಿ. ಇನ್ನು ಕಟಕ ರಾಶಿಯವರ 2026 ವಾರ್ಷಿಕ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋದಾದ್ರೆ ನೋಡಿ, ಪ್ರಮುಖ ಗ್ರಹಗಳ ಸಂಚಾರ ಅಂದ್ರೆ ಮೊದಲನೇದಾಗಿ ಗುರುಗ್ರಹಗಳನ್ನ ತಗೊಳ್ಳೋಣ ನಾವು. ಗುರುಗ್ರಹಕ್ಕೆ ವರ್ಷದ ಪ್ರಾರಂಭದಲ್ಲಿ 12ನೇ ಮನೆಯಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದು, ಸ್ವಲ್ಪ ಅದು ವ್ಯಯಸ್ಥಾನ ಅಲ್ವಾ, ವ್ಯಯಸ್ಥಾನದಲ್ಲಿ ಇರ್ತಾನೆ. ತದನಂತರ ನಿಮ್ಮ ರಾಶಿಗೆ ಬರ್ತಾನೆ. ಅದಾದ್ಮೇಲೆ ತಿರ್ಗಾ 2ನೇ ಮನೆಗೆ ಪ್ರವೇಶ ಮಾಡ್ತಾನೆ. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಕೆಲವೊಂದು ಮಹತ್ತರವಾದ ಬದಲಾವಣೆಗಳಾಗತ್ತೆ. ಕುಟುಂಬದ ಮೇಲೆ ಪ್ರಭಾವ ಬೀರುತ್ತೆ. ಇನ್ನ ಯಾರೆಲ್ಲ ವಿದೇಶ ಪ್ರಯಾಣ ಮಾಡ್ಬೇಕು ಅಂತಿದ್ದೀರಾ ಅದ್ರ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ಹಣಕಾಸಿನ ಮೇಲೂ ಕೂಡ ಫಲಗಳನ್ನ ನಾವು ನಿರ್ಧಾರ ಮಾಡ್ಬೋದು. ಇನ್ನ ಶನಿಯ ಸಂಚಾರದಿಂದ ಬಹುತೇಕ ವರ್ಷವಿಡೀ ಕೂಡ ಮೀನ ರಾಶಿನಲ್ಲಿ ಇರೋದ್ರಿಂದ, ಅದು ನಿಮ್ಮ 9ನೇ ಮನೆ ಆಗಿರೋದ್ರಿಂದ ಇದು ನಿಮ್ಗೆ ಒಂದ್ ಸ್ವಲ್ಪ ಧೈರ್ಯ, ಧರ್ಮ, ದೀರ್ಘಕಾಲದ ಯೋಜನೆಗಳನ್ನ ಮಾಡೋದಕ್ಕೆ ಒಂದು ಅದೃಷ್ಟ ತರುವಂತ ಒಂದು ಸಮಯ ಇದಾಗಿರುತ್ತೆ. ಇನ್ನ ರಾಹುವಿನ ಸಂಚಾರ ಅಂತ ನೋಡಕ್ ಹೋದಾಗ 2026 ನವೆಂಬರ್ ತನಕನು ಕುಂಭ ರಾಶಿನಲ್ಲೇ ಇರೋದ್ರಿಂದ ಅದು ನಿಮ್ಗೆ 8ನೇ ಮನೆ ಆಗಿರುತ್ತೆ. 8ನೇ ಮನೆ ಅಂತಂದ್ರೇನೆ ನಿಮ್ಗೇನು ಅನಿರೀಕ್ಷಿತವಾದ ಕೆಲವು ಘಟನೆಗಳು ನಡೆಯುವಂಥದ್ದು, ದಿಢೀರಂತ ಹಣ ಬರುವಂತದ್ದು, ದಿಢೀರಂತ ಹಣ ಲಾಸ್ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಅದು 7ನೇ ಮನೆಗೆ ಬಂದಾದ್ಮೇಲೆ ಸ್ವಲ್ಪ ನಿಮ್ಮ ವೈವಾಹಿಕ ಜೀವನದ ಮೇಲೆ ಕೂಡ ಕೆಲವು ಪ್ರಭಾವನ ಬೀರುತ್ತೆ. ಕೇತು ಗ್ರಹನೂ ಕೂಡ ಹಾಗೆ ರಾಹು ಸಂಚಾರಕ್ಕೆ ಅನುಗುಣವಾಗಿನೇ ಕೂಡ ಕೇತುನ ಸಂಚಾರ ಆಗೋದ್ರಿಂದ ವರ್ಷದ ಕೊನೆಯವರೆಗೂ ಕೂಡ ಸಿಂಹ ರಾಶಿನಲ್ಲೇನೆ ಕೇತು ಸಂಚಾರ ಮಾಡೋದ್ರಿಂದ ಅದು ನಿಮ್ಮ ಧನಸ್ಥಾನದ ಮೇಲೆ ಸ್ವಲ್ಪ ಪ್ರಭಾವನ ಬೀರುತ್ತೆ.
ಇನ್ನು ವಾರ್ಷಿಕ ಫಲಗಳು ಹೇಗಿರುತ್ತೆ, ಹಣಕಾಸು ಮತ್ತೆ ಸಂಪತ್ತು ಹೇಗಿರುತ್ತೆ ಅಂತ ನೋಡೋದಾದ್ರೆ ನೋಡಿ, ವರ್ಷದ ಮಧ್ಯಭಾಗದ ನಂತರ ಮಾತ್ರ ಗುರುಗ್ರಹ ನಿಮ್ಮ ಧನಸ್ಥಾನಕ್ಕೆ ಬರೋದ್ರಿಂದ ಹಣಕಾಸಿನ ಅರಿವು ತುಂಬಾ ಚೆನ್ನಾಗಿರುತ್ತೆ, ಆದಾಯ ತುಂಬಾ ಹೆಚ್ಚಳ ಆಗುತ್ತೆ. ಆದಾಯದಲ್ಲಿ, ವೃತ್ತಿ ಅಥವಾ ವ್ಯವಹಾರದಲ್ಲಿ ನಿಮ್ದು ಡೆವಲಪ್ಮೆಂಟ್ ಆಗುವಂತ ಅವಕಾಶಗಳು ನಿಮ್ಗೆ ಸಿಗುತ್ತೆ. ನೋಡಿ, ವರ್ಷದ ಪ್ರಾರಂಭದಲ್ಲಿ ನಾನು ಮೊದಲೇ ಹೇಳ್ದಂಗೆ 12ನೇ ಮನೆಯಲ್ಲಿ ಗುರುವಿನ ಸಂಚಾರ ಇದ್ದಾಗ ಸ್ವಲ್ಪ ಅನಿರೀಕ್ಷಿತವಾದ ಖರ್ಚುಗಳು ಬರುವಂತದ್ದು, ಅಧಿಕವಾದ ಖರ್ಚುಗಳಾಗೋ ಸಾಧ್ಯತೆಗಳಿರುತ್ತೆ. ಗುಡ್ ಥಿಂಗ್ಸ್ ಏನು ಅಂತಂದ್ರೆ ಸ್ವಲ್ಪ ವಿದೇಶ ಪ್ರಯಾಣ ಬಳಸುವಂತ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ನಿಮ್ಗೆ ವರ್ಷದ ಮಧ್ಯ ಭಾಗದ ನಂತರ ಗುರುವಿನ ಒಂದು ಅನುಗ್ರಹ ಚೆನ್ನಾಗಿರುತ್ತೆ ನಿಮ್ಗೆ. ಆವಾಗ ಸ್ವಲ್ಪ ನಿಮ್ಗೆ ಹಣಕಾಸಿನ ಒಂದು ಅರಿವು ಚೆನ್ನಾಗಿರುತ್ತೆ, ವೃತ್ತಿನಲ್ಲಿ ಮತ್ತೆ ವ್ಯವಹಾರದಲ್ಲಿ ನಿಮ್ಗೆ ಡೆವಲಪ್ಮೆಂಟ್ ಆಗುವಂತ ಒಂದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಒಳ್ಳೊಳ್ಳೆ ಅವಕಾಶಗಳು ಕೂಡ ನಿಮ್ಮನ್ನ ಹುಡ್ಕೊಂಡು ಬರುತ್ತೆ. ನಿಮ್ಗೆ ಏನಾದ್ರು ಮೊದ್ಲೇ ಹಳೆ ಸಾಲಗಳಿತ್ತು ಅಂದ್ರೆ ಅದನ್ನ ತೀರಿಸ್ಕೊಳ್ಳುವಂಥದ್ದಾಗಿರ್ಬೋದು, ಅಥವಾ ಪಿತ್ರಾರ್ಜಿತ ಆಸ್ತಿ ಬರುವಂತದ್ದು, ಅಥವಾ ಬಾಕಿ ಉಳಿದಿರುವಂತ ಹಣಗಳೇನಾದ್ರು ಇತ್ತು ಅಂದ್ರೆ ಅದು ನಿಮ್ಗೆ ಮತ್ತೆ ಸಿಗುವಂತ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ವರ್ಷದ ಕೆಲವು ಸಮಯದಲ್ಲಿ ನಾಗ್ಲೇ ಹೇಳ್ದಂಗೆ ಖರ್ಚುಗಳು ಜಾಸ್ತಿ ಆಗುವಂತ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಅದ್ರ ಬಗ್ಗೆ ಸ್ವಲ್ಪ ನೀವು ಕೇರ್ಫುಲ್ ಆಗಿರ್ಬೇಕು. ಏನಾದ್ರು ಪ್ಲಾನಿಂಗ್ಸ್ ಮಾಡ್ತಾ ಇದ್ದೀರಾ ಅಂತಂದಾಗ ನೀವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಖರ್ಚಾಗೋ ಸಾಧ್ಯತೆ ಇರುತ್ತೆ. ಸ್ವಲ್ಪ ಬಜೆಟ್ ಹಾಕೊಂಡು ಕೆಲಸ ಮಾಡ್ಕೊಂಡು ಹೋಗೋದ್ರಿಂದ ಖರ್ಚನ್ನ ಸ್ವಲ್ಪ ನಿಯಂತ್ರಣ ಮಾಡ್ಕೋಬಹುದು. ಇನ್ನ ವೃತ್ತಿ ಮತ್ತೆ ಉದ್ಯೋಗ ಹೇಗಿರುತ್ತೆ ಅಂತ ನೋಡೋದಾದ್ರೆ ನೋಡಿ, ಗುರುಗ್ರಹದ ಒಂದು ಅನುಗ್ರಹದಿಂದ ಉದ್ಯೋಗದಲ್ಲಿ ಹೆಚ್ಚಿನ ಅದೃಷ್ಟ ಮತ್ತೆ ಒಂದು ಒಳ್ಳೆ ಮನ್ನಣೆ ಸಿಗುವಂತ ಒಂದು ಸಾಧ್ಯತೆ ಇರುತ್ತೆ. ಪ್ರಮೋಷನ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ನೀವು ಸ್ವಲ್ಪ ಲೀಡರ್ಶಿಪ್ ಕ್ವಾಲಿಟೀಸ್ ನ ತಗೊಂಡು ಏನಾದ್ರು ಕೆಲಸ ಮಾಡ್ತಾ ಇದೀರ ಅಂದ್ರೆ ಅದರಲ್ಲಿ ನಿಮ್ಗೆ ಯಶಸ್ಸು ಸಿಗುವಂತ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನ ಶನಿ ಗ್ರಹದಿಂದ ನಿಮ್ಗೆ ದೀರ್ಘಕಾಲದಿಂದ ಬಾಕಿ ಉಳಿದಿರುವಂತ ಯಾವ್ದಾದ್ರು ಯೋಜನೆಗಳಿತ್ತು ಅಂತಂದ್ರೆ ಅದೆಲ್ಲದ್ರಲ್ಲೂ ಕೂಡ ನಿಮ್ಗೆ ಯಶಸ್ಸು ಸಿಗುತ್ತೆ. ಮತ್ತೆ ನೀವು ಏನ್ ಎಫರ್ಟ್ಫುಲ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ ಅದಕ್ಕೆ ತಕ್ಕ ಪ್ರತಿಫಲ ಖಂಡಿತವಾಗ್ಲೂ ನಿಮ್ಗೆ ಸಿಗುತ್ತೆ. ಇನ್ನು ನಿಮ್ಮ ಕುಟುಂಬ ಜೀವನ ಹೇಗಿರುತ್ತೆ ಅಂದ್ರೆ ಕುಟುಂಬ ಜೀವನದಲ್ಲಿ ಸ್ವಲ್ಪ ಶಾಂತಿ, ಒಂದೊಳ್ಳೆ ಸಾಮರಸ್ಯ ಇರುತ್ತೆ. ಹಾಗೆ ಕುಟುಂಬದವ್ರ ಜೊತೆನಲ್ಲಿ ಹೆಚ್ಚಿನ ಸಮಯ ಕಾಲ ಕಳೆಯೋದಕ್ಕೂ ಕೂಡ ನಿಮ್ಗೆ ಒಂದೊಳ್ಳೆ ಅವಕಾಶಗಳು ಕೂಡ ಸಿಗುತ್ತೆ. ಇನ್ನ ಅವಿವಾಹಿತರಿಗೆ ವಿವಾಹ ಆಗುವಂತ ಒಂದು ಯೋಗ ಕೂಡ ನಿಮ್ಗೆ ಒದಗಿ ಬರ್ತಾ ಇದೆ. ದಾಂಪತ್ಯ ಜೀವನದಲ್ಲೂ ಕೂಡ ಒಂದು ಪರಸ್ಪರ ತಿಳುವಳಿಕೆ ಮತ್ತೆ ಒಂದೊಳ್ಳೆ ಬಾಂಧವ್ಯ ಕೂಡ ಹೆಚ್ಚಾಗ್ತಾ ಇದೆ. ಇನ್ನ ಆರೋಗ್ಯ ಹೇಗಿರುತ್ತೆ ಅಂತ ನೋಡಕ್ಕೋದ್ರೆ ನೋಡಿ, ರಾಹು 8ನೇ ಮನೆಯಲ್ಲಿ ಇರೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಬೇಕಾಗುತ್ತೆ. ಯಾಕಂದ್ರೆ ಮಾನಸಿಕವಾಗಿ ಒತ್ತಡಗಳು ಜಾಸ್ತಿ ಆಗೋದು, ಅತಿಯಾದ ಯೋಚನೆ ಮಾಡುವಂತದ್ದು, ಮತ್ತೆ ಒಂದ್ ಸ್ವಲ್ಪ ಭಾವನಾತ್ಮಕವಾದ ಒಂದು ಬಳಲಿಕೆ ಕಾಡುವಂತ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ನೀವು ಸ್ವಲ್ಪ ಸಹನೆಯಿಂದ ಇರುವಂತದ್ದು, ನಿಮ್ಮ ಶಿಸ್ತಿನ ಸ್ವಲ್ಪ ಪಾಲನೆ ಮಾಡ್ಕೊಂಡು ಹೋಗುವಂಥದ್ದು, ಇದೆಲ್ಲನೂ ಬಹಳ ಮುಖ್ಯ ಆಗಿರುತ್ತೆ. ನೀವೆಷ್ಟು ಶಿಸ್ತಾಗಿ ಜೀವನ ನಡೆಸ್ಕೊಂಡು ಹೋಗ್ತಿರೋ ಅಷ್ಟೇ ನಿಮ್ಗೆ ಪ್ರಯೋಜನಗಳು ಕೂಡ ಆಗ್ತಾ ಹೋಗ್ತಾ ಇರುತ್ತೆ. ಇನ್ನ ಪರಿಹಾರವಾಗಿ ಏನ್ ಮಾಡ್ಕೊಬೇಕು ಅಂತ ನೋಡಕ್ ಹೋದ್ರೆ ನೀವು ಯಾವಾಗ್ಲೂ ಚಂದ್ರಗ್ರಹದ ಶಾಂತಿನ ಮಾಡ್ಕೋಬೇಕು. ಹೇಗೆ ಚಂದ್ರಗ್ರಹದ ಶಾಂತಿ ಮಾಡ್ಕೊಳ್ಳೋದು ಅಂದ್ರೆ ಪ್ರತಿ ಪೌರ್ಣಮಿ ದಿವಸ ಚಂದ್ರನ ನೋಡಿ ಸ್ವಲ್ಪ ಧ್ಯಾನ ಮಾಡ್ಬೇಕಾಗತ್ತೆ. ಚಂದ್ರನ್ಗೆ ಸ್ವಲ್ಪ ಹಾಲಿನಿಂದ ನೀವು ಅರ್ಘ್ಯ ಕೊಡುವಂಥದ್ದು, ಅಥವಾ ಪ್ರತಿದಿನ ಶಿವನ ಒಂದು ಧ್ಯಾನ ಮಾಡುವಂಥದ್ದು. ಸಾಧ್ಯ ಆದ್ರೆ ಸೋಮವಾರ ದಿವಸ ಶಿವನ ದೇವಸ್ಥಾನಕ್ಕೆ ಹೋಗಿ ನೀವು ಜಲಾಭಿಷೇಕ ಮಾಡಿಸುವಂಥದ್ದು. ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಸ್ವಲ್ಪ ಮನಸ್ಸಿಗೆ ನೆಮ್ಮದಿ, ಶಾಂತಿ. ನಿಮ್ಮ ಕೆಟ್ಟ ಪರಿಸ್ಥಿತಿಗಳಲ್ಲೂ ಕೂಡ ದೇವರ ಧ್ಯಾನ ಮಾಡೋದ್ರಿಂದ ಸ್ವಲ್ಪ ತಾಳ್ಮೆನ ತಗೊಂಬಂದ್ ಕೊಡ್ತಾನೆ. ಹಾಗೆ ಶನಿಯ ಒಂದು ಪ್ರಭಾವಕ್ಕೋಸ್ಕರ ಸ್ವಲ್ಪ ಬಡವರಿಗೆ ದಾನ ಧರ್ಮ ಮಾಡುವಂಥದ್ದು. ಹಾಗೆ ನೀವು ಅದರಲ್ಲೂ ನೀವು ಬಿಳಿ ಬಣ್ಣದ ಏನಾದ್ರು ಅಕ್ಕಿ, ಹಾಲು, ಸಕ್ಕರೆ ಅಥವಾ ಏನಾದ್ರು ಮೊಸರು, ಈ ರೀತಿ ಬಿಳಿ ಬಣ್ಣದ ವಸ್ತುಗಳನ್ನ ದಾನ ಮಾಡೋದು. ಯಾಕಂದ್ರೆ ನೀವು ಕಟಕ ರಾಶಿಯವರಾಗಿರೋದ್ರಿಂದ, ನಿಮ್ಮ ರಾಶಾಧಿಪತಿ ಚಂದ್ರ ಆಗಿರೋದ್ರಿಂದ ನಾನು ಇದನ್ನ ಹೇಳ್ತಾ ಇದ್ದೀನಿ. ಅದನ್ನ ದಾನ ಮಾಡೋದ್ರಿಂದ ಏನಾಗುತ್ತೆ, ಸ್ವಲ್ಪ ನಿಮ್ಗೆ ನೆಗೆಟಿವಿಟಿ ಏನಾದ್ರು ಇತ್ತು ಅಂತಂದ್ರೆ ಅದನ್ನ ನೀವು ಪಾರ್ ಮಾಡ್ಕೋಬಹುದು. ಬಹಳ ಮುಖ್ಯವಾಗಿ ಗುರುವಿನ ಒಂದು ಆಶೀರ್ವಾದಕ್ಕೋಸ್ಕರ ನಿಮ್ಮ ಮನೇಲಿ ಯಾರು ಹಿರಿಯರು ಇರ್ತಾರೆ ಅವರ ಆಶೀರ್ವಾದನ ತಗೊಳ್ಳುವಂಥದ್ದು, ಪ್ರತಿದಿನ ಅವ್ರಿಗೆ ಗೌರವ ಮರ್ಯಾದೆಯಿಂದ ನೋಡ್ಕೊಳ್ಳುವಂಥದ್ದು, ಇದೆಲ್ಲಾನು ಕೂಡ ಅವ್ರ ಆಶೀರ್ವಾದದಿಂದನೇ ನಿಮ್ಗೆ ಏನ್ ಕೆಲವು ನೆಗೆಟಿವಿಟಿ ಆಗ್ತಾ ಇರುತ್ತೆ ಅದರಿಂದ ನೀವು ಖಂಡಿತವಾಗ್ಲೂ ಈಚೆ ಬರ್ಬೋದು. ಇನ್ನು ನೋಡಿ, ಇಲ್ಲಿವರೆಗೂ ಹೇಳಿರುವಂತಹ ಫಲಗಳು ಸಾಮಾನ್ಯ ಫಲಗಳಾಗಿದ್ದು, ಅಂದ್ರೆ ನೋಡಿ ಯಾವಾಗ್ಲೂ ಅಷ್ಟೇ ಮನುಷ್ಯನ್ಗೆ ದಶಾಭುಕ್ತಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ದಶಾ ನಿಮ್ಗೆ ಒಂದು 35% ನಿಮ್ಗೆ ಒಳಿತನ್ನ ಮಾಡಿದ್ರೆ ಭುಕ್ತಿ ನಿಮ್ಗೆ 45% ಆಗುತ್ತೆ. ಇನ್ನ ಟ್ರಾನ್ಸಿಟ್ ಅಂದ್ರೆ ಇವಾಗ ಏನು ಗ್ರಹಗಳ ಒಂದು ಗೋಚಾರ ಫಲ ಹೇಳಿದ್ರೆ ಅದು ನಿಮ್ಗೆ 15% ಅಕ್ಯುರೇಟ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ತೋರಿಸ್ಕೊಳ್ಳೋದು ತುಂಬಾ ಒಳಿತಾಗತ್ತೆ. ಅದರಲ್ಲಿ ನಿಮ್ಗೆ ಏನೆಲ್ಲ ಪರಿಣಾಮಗಳಾಗ್ತಾ ಇದೆ ಅಥವಾ ಏನೆಲ್ಲ ಮುಂದಕ್ಕೆ ನಿಮ್ ಜೀವನಗಳು ಹೇಗಿರುತ್ತೆ, ಯಾವ ದಶಾಭುಕ್ತಿ ನಡೀತಿದೆ, ಅದಕ್ಕೋಸ್ಕರ ನೀವೇನ್ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ನೀವು ತಿಳ್ಕೊಬಹುದು. ಸೊ ಹಾಗಾಗಿ ನೀವೇನಾದ್ರೂ ನಿಮ್ಮ ಜಾತಕಗಳನ್ನ ಪರೀಕ್ಷೆ ಮಾಡ್ಕೊಬೇಕು ಅಂತಂದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ಗೆ ಕರೆ ಮಾಡಿ ನೀವು ನಿಮ್ಮ ಜಾತಕಗಳನ್ನ ಪರಿಶೀಲನೆ ಮಾಡ್ಕೊಬಹುದು. ಹಾಗೂ ಇದಾಗಿತ್ತು ದ್ವಾದಶ ರಾಶಿಗಳ 2026ರ ವಾರ್ಷಿಕ ಭವಿಷ್ಯ. ಹಾಗೆ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.